ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 26ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 27 ಶುರು ಮಾಡೋಣ. ಪ್ರಭಾಕರ್ ಹುಡುಗಿ ಫೋಟೋ ತೋರಿಸುತ್ತಾ, ಮಂಗಳಮ್ಮ, ಈ ಹುಡುಗಿ ಹೇಗಿದ್ದಾಳೆ ಎಂದು ಕೇಳಿದರು. ಲಕ್ಷಣವಾಗಿ ದಂತದ ಗೊಂಬೆ ಆಗಿದ್ದಾಳೆ ಎಂದರು ಮಂಗಳಮ್ಮ ಮೊಬೈಲ್ನಲ್ಲಿರುವ ಫೋಟೋ ನೋಡಿ. ಸರ್, ನೀವಿನ್ನೂ ನಿಶ್ಚಿಂತೆಯಾಗಿರಿ, ಈ ಹುಡುಗಿ ನಮ್ಮ ನಿಮಗೆ ಹೇಳಿ ಮಾಡಿಸ್ದಾಗಿದ್ದಾಳೆ ಎಂದಾಗ, ಅದು ಸರಿ ಪ್ರಭಾಕರ್, ಹುಡುಗಿ ಯಾರು, ಎಲ್ಲಿಯವಳು, ಅವರ ಅಪ್ಪ ಅಮ್ಮ ಯಾರು, ಹುಡುಗಿ ಮನೆ ಎಲ್ಲಿದೆ, ಏನು ಕತೆ ಎಂದು ಕೇಳಿದಾಗ, ಸರ್, ಹುಡುಗಿ ಸಂಪೂರ್ಣ ಹಿಸ್ಟ್ರಿನೇ ಹೇಳ್ತೀನಿ, ಮೊದಲು ಹುಡುಗಿ ಇಷ್ಟ ಆದ್ಲೋ ಇಲ್ವಾ ಅಂತ ಹೇಳಿ ಎನ್ನಲು, ಹುಡುಗಿ ಇಷ್ಟನಾ, ತುಂಬಾ ಇಷ್ಟ ಆದ್ಲು ಪ್ರಭಾಕರ್ ಎಂದರು. ಹಾಗಿದ್ರೆ ಸರಿ, ಈ ಹುಡುಗಿನೇ ನಿಮ್ಮ ಮನೆ ಸೊಸೆ, ಅದಕ್ಕೆ ನಾನು ಗ್ಯಾರಂಟಿ ಎನ್ನಲು, ಅದೆಲ್ಲ ಓಕೆ ಪ್ರಭಾಕರ್, ಹುಡುಗಿ ಹೆಸರು, ಅಪ್ಪ ಅಮ್ಮ ಎಲ್ಲಿರೋದು, ಇದ್ರ ಬಗ್ಗೆ ಹೇಳು ಎಂದಾಗ, ಸರ್, ಹುಡುಗಿ ಹೆಸರು ಪೂರ್ಣಿಮಾ ಅಂತ, ಡಿಗ್ರಿ ಕಂಪ್ಲೀಟ್ ಮಾಡಿ ಪ್ರಮೋದ್ ನಾಯಕ್ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಲು. ಅಪ್ಪ ಅಮ್ಮ ಇಲ್ಲ, ಈಗ ಅವಳಿರೋದು ಅವಳ ಅಪ್ಪನ 2ನೇ ಹೆಂಡತಿ ಅಂದರೆ ಚಿಕ್ಕಮ್ಮನ ಜೊತೆ. ಅವ್ರ ಹೆಸರು ವನಿತಾ. ಇವರಿಗೆ ಒಬ್ಬ ಮಗಳಿದ್ದಾಳೆ, ಹೆಸರು ಸ್ಮಿತಾ ಅಂತ. ರೀಸೆಂಟಾಗಿ ಆ ಹುಡುಗಿಗೆ ಮದುವೆ ಆಯಿತು ಎಂದು, ಮದುವೆಗೆ ತಮ್ಮ ಮತ್ತು ಸ್ನೇಹ ಹತ್ತಿರ ದುಡ್ಡು ತೆಗೆದುಕೊಂಡಿದ್ದು ಮತ್ತು ಅವಳು ಕೆಲಸ ಬಿಟ್ಟಿರೋದಕ್ಕೆ ಕಾರಣ ಎಲ್ಲವನ್ನು ಹೇಳಿದರು. ಗುಡ್, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ಯಾ, ಆದರೆ ಆ ಹುಡುಗಿ ಜಾತಕ ನಮ್ಮ ನೀಲ್ ಜಾತಕ ಜೊತೆ ಹೊಂದಾಣಿಕೆ ಆಗಬೇಕಲ್ಲ ಎಂದು ಕೇಳಿದರೆ, ಸರ್, ಅದನ್ನು ಕೇಳ್ಕೊಂಡು ಬಂದಿದ್ದೀನಿ, ನೀಲ್ ಮತ್ತು ಪೂರ್ಣಿಮಾ ಜಾತಕ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಶಾಸ್ತ್ರಿಗಳು ನೋಡಿ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮದುವೆಗೆ ಒಳ್ಳೆ ಡೇಟ್ ಕೂಡ ಹಾಕಿಸ್ಕೊಂಡು ಬಂದಿದ್ದೀನಿ ಸರ್. ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡೋಣ, ಇದಕ್ಕೆ ನೀವೇನು ಹೇಳ್ತೀರಿ ಎಂದು ಕೇಳಿದಾಗ, ಇದೆಲ್ಲ ಸರಿ ಪ್ರಭಾಕರ್, ನಾವು ಹುಡುಗಿನ ನೋಡಿಲ್ಲ, ಅವಳ ಮನೆಯವ್ರ ಜೊತೆ ಮಾತಾಡಿಲ್ಲ, ನೀನು ಆಗಲೇ ಡೇಟ್ ಫಿಕ್ಸ್ ಮಾಡಿಸ್ಕೊಂಡು ಬಂದಿದ್ದೀಯಾ ಎಂದರೆ, ಅದಕ್ಕೇನಂತೆ, ನಾವೇ ಹೋಗಿ ಹುಡುಗಿನ ನೋಡ್ಕೊಂಡು ಬರೋಣ ಎನ್ನಲು, ಹಾಗಿದ್ರೆ ಸರಿ ಪ್ರಭಾಕರ್, ಯಾವತ್ತು ಹೋಗೋಣ ಹುಡುಗಿ ನೋಡೋದಕ್ಕೆ ಎಂದು ಕೇಳಲು, ಒಳ್ಳೆ ಕಾರ್ಯಕ್ಕೆ ತಡ ಯಾಕೆ ಸರ್, ಈಗಲೇ ಹೋಗೋಣ ಎನ್ನಲು, ಅಲ್ಲ ಪ್ರಭಾಕರ್, ಅವ್ರ ಮನೇಲಿ ಹೇಳ್ದೆ ಕೇಳದೆ ಹೀಗೆ ಸಡನ್ನಾಗಿ ಹೋದರೆ ಅವ್ರೇನು ಅಂದ್ಕೊಳ್ಳಲ್ಲ ಎಂದು ತುಸು ಸಂಕೋಚದಿಂದ ಕೇಳಲು, ಸರ್, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೊಳ್ತೀನಿ ಎಂದಾಗ, ನಿರಾಳರಾದ ಚಲಪತಿಯವರು, ಸರಿ ಹಾಗಿದ್ರೆ ಪ್ರಭಾಕರ್, ಹೊರಡೋಣ ಎಂದು ಹೇಳಿದಾಗ ಪೂರ್ಣಿಮಾ ಮನೆಯ ಕಡೆ ಹೊರಟರು. ಸ್ಮಿತಾ ಮದುವೆಯಾಗಿ ವಾರವಾದರೂ ಬೆಳಿಗ್ಗೆ ತಡವಾಗಿ ಎದ್ದೇಳೋದು, ಮಾಡಿಟ್ಟಿದ್ದು ತಿನ್ನೋದು, ರೂಮ್ ಸೇರಿ ಮೊಬೈಲ್ ನೋಡುತ್ತಾ ಕುಳಿತು ಬಿಡೋದು ಮಾಡುತ್ತಿದ್ದಳು. ನಿರ್ಮಲಾ ಅವರಿಗೆ ಸ್ಮಿತಾ ನಡವಳಿಕೆಯಿಂದ ತುಂಬಾ ಕೋಪ ಬರುತ್ತಿತ್ತು. ಆದರೆ ಇನ್ನೂ ಹೊಸದು, ಹೊಂದಿಕೊಳ್ಳಲು ಸಮಯ ಬೇಕು ಎಂದು ತಮ್ಮಷ್ಟಕ್ಕೆ ತಾವೇ ಮನಸ್ಸಿಗೆ ಬುದ್ಧಿ ಹೇಳಿ ಸಮಾಧಾನಗೊಳ್ಳುತ್ತಿದ್ದರು. ಮದುವೆಯಾಗಿ ವಾರವಾದರೂ ಸ್ಮಿತಾ ನಡವಳಿಕೆಯಲ್ಲಿ ಯಾವ ಬದಲಾವಣೆಯೂ ಕಾಣದಾದಾಗ ಅಸಮಾಧಾನದ ಹೊಗೆ ಆಡಲು ಹೆಚ್ಚಾಯಿತು. ಅಲ್ಲ, ಅವತ್ತು ಬಟ್ಟೆ ಖರೀದಿಗೆ ಹೋದಾಗ ಇವಳೇ ಕಾಫಿ ತಿಂಡಿ ಮಾಡಿದ್ದು ಅಂತ ವನಿತಾ ತಮ್ಮ ಮಗಳ ಬಗ್ಗೆ ಎಷ್ಟು ಹೊಗಳು ಹೇಳಿದ್ರು. ಹಾಗಿದ್ಮೇಲೆ ಇವಳೇನು ಮಾಡಿದ್ದು, ತಿನ್ಕೊಂಡು ಮೊಬೈಲ್ ನೋಡಿಕೊಂಡು ಇಡೀ ದಿನ ಕಳಿತಿದ್ದಾಳೆ. ಇವಳಿಗೆ ನಿಜವಾಗ್ಲೂ ಅಡುಗೆ ಮಾಡೋದಕ್ಕೆ ಬರುತ್ತಾ, ಅಥವಾ ನಮ್ಮನ್ನು ಮೆಚ್ಚೋದಕ್ಕೆ ವನಿತಾ ಸುಳ್ಳು ಹೇಳಿದ್ರಾ ಎಂದು ಯೋಚಿಸತೊಡಗಿದರು. ಇಲ್ಲ, ಇವಳನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ನಾನು ಹೇಳಿದರೆ ಅಷ್ಟು ಸರಿ ಅನಿಸೋದಿಲ್ಲ ಎಂದುಕೊಂಡವರು ಮಗನ ಕೈಯಿಂದ ಸೊಸೆಗೆ ಬುದ್ಧಿವಾದ ಹೇಳಿಸಬೇಕು, ಅದಕ್ಕೆ ಸುಶಾಂತ್ ಜೊತೆ ಇಂದು ಮಾತನಾಡಲೇಬೇಕೆಂದು ತೀರ್ಮಾನಿಸಿದರು. ಪ್ರಭಾಕರ್ ಮತ್ತು ಚಲಪತಿಯವರು ಪೂರ್ಣಿಮಾ ಮನೆಗೆ ಹೋದರು. ಬಾಗಿಲು ತೆಗೆದೇ ಇದ್ದಿದ್ದರಿಂದ, ಒಳಗಡೆ ಯಾರಿದ್ದೀರಿ ಎಂದು ಕೂಗಿದರು ಪ್ರಭಾಕರ್. ಪೂರ್ಣಿಮಾ ಆಗಲೇ ಆಫೀಸ್ಗೆ ಹೋಗುತ್ತೀನಿ ಎಂದು ವತ್ಸಲ ಅವರಿಗೆ ಹೇಳಿ ಹೋಗಿದ್ದಳು. ಒಳಗಡೆಯಿಂದ, ಯಾರದು ಕೇಳುತ್ತಾ ವನಿತಾ ಆಚೆ ಬಂದರು. ನಮಸ್ತೆ, ನಾನು ಪ್ರಭಾಕರ್, ಇವ್ರು ಚಲಪತಿ ಸರ್ ಅಂತ ಎನ್ನಲು, ನಮಸ್ತೆ, ಯಾರು ಬೇಕಾಗಿತ್ತು ಎಂದರು ಕೈ ಮುಗಿಯುತ್ತಾ. ನೀವೇ ಬೇಕಿತ್ತು, ನಾವು ಒಳಗಡೆ ಕೂತು ಮಾತಾಡೋಣವಾ ಎಂದರು ಪ್ರಭಾಕರ್. ಬನ್ನಿ ಒಳಗೆ ಎಂದು ಕರೆದು ಕೂತ್ಕೊಳ್ಳಿ ಎಂದು ಚೇರ್ ಕಡೆ ಕೈ ತೋರಿಸಿ ಹೇಳಿದರು. ಅದು ನಾವು ಬಂದ ವಿಷಯ ಏನಂದರೆ, ನಿಮ್ಮ ಮಗಳು ಪೂರ್ಣಿಮಾನ ನಮ್ಮ ಸರ್ ಮೊಮ್ಮಗ ನೀಲ್ಗೆ ಕೇಳೋದಕ್ಕೆ ಬಂದಿದ್ದೀವಿ ಎಂದಾಗ, ಏನೋ ಪೂರ್ಣಿಮಾನ ನಿಮ್ಮ ಮೊಮ್ಮಗನ ಕೇಳೋದಕ್ಕೆ ಬಂದಿದ್ದೀರಾ ಎಂದು ಆಶ್ಚರ್ಯದಿಂದ ಕೇಳಿ, ಹೌದು, ನಿಮಗೆ ಯಾರು ಹೇಳಿದ್ದು ನಮ್ಮ ಮನೇಲಿ ಕೊಡೋ ಹೆಣ್ಣಿದೆ ಅಂತ ಎಂದು ಕೇಳಲು, ನೋಡಿ ವನಿತಾ ಅವರೇ, ನನ್ನ ಮಗಳು ಸ್ನೇಹ ಮತ್ತು ನಿಮ್ಮ ಮಗಳು ಪೂರ್ಣಿಮಾ ಇಬ್ಬರು ಗೆಳತಿಯರು. ಮೊನ್ನೆ ನಿಮ್ಮ ಮಗಳು ಮದುವೆಗೆ ಬಂದಿದ್ವಿ, ನೆನಪಿಲ್ವಾ ಎಂದು ಕೇಳಿದರೆ, ಓ, ಹೀಗೂ ಸಮಾಚಾರ ಎಂದುಕೊಂಡವರು, ಹೌದಲ್ವಾ, ಮರ್ತೇ ಹೋಗಿತ್ತು, ನಾವು ಅವಳು ಮದುವೆ ಮಾಡೋದಿಲ್ಲ, ತಾವೇನು ಹೊರಡಿ ಎಂದು ಬಾಗಿಲ ಕಡೆ ಕೈ ತೋರಿಸಿದಾಗ, ಅಲ್ಲ, ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಂಡು ಏನು ಮಾಡ್ತೀರಾ, ಹೇಗೂ ನಿಮ್ಮ ಮಗಳು ಸ್ಮಿತಾ ಮದುವೆ ಆಗಿದೆ ಅಲ್ವಾ, ಹಾಗಿದ್ಮೇಲೆ ಪೂರ್ಣಿಮಾನು ಮದುವೆ ಮಾಡಿ ಕಳಿಸೋದಕ್ಕೆ ನಿಮಗೇನು ತೊಂದರೆ ಎಂದು ಕೇಳಿದರೆ, ಅದೆಲ್ಲ ನಿಮಗೆ ಬೇಡದೇ ಇರೋ ವಿಚಾರ, ತಾವಿನ್ನು ದಯಮಾಡಿಸಿ ಎಂದು ಕೈ ಮುಗಿದರು. ಅಲ್ಲ ವನಿತಾ ಅವರೇ, ನೋಡಿ, ಮದುವೆ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಮದುವೆ ಅಷ್ಟು ಖರ್ಚು ನಾವೇ ಹಾಕಿ ಮಾಡ್ಕೊಳ್ತೀವಿ,
ನೀವೇನೂ ನಮಗೆ ಕೊಡಬೇಕಾಗಿಲ್ಲ. ಬೇಕಿದ್ರೆ ನಾವೇ ನೀವು ಎಷ್ಟು ದುಡ್ಡು ಕೇಳ್ತೀರೋ ಅಷ್ಟು ದುಡ್ಡು ಕೊಡ್ತೀವಿ. ಒಮ್ಮೆ ನಾವು ಹೇಳಿದ್ರ ಬಗ್ಗೆ ಒಂದು ಸಾರಿ ಯೋಚನೆ ಮಾಡಿ ಎನ್ನಲು, ದುಡ್ಡು ಕೊಡ್ತೀವಿ, ಮದುವೆನೂ ನಾವೇ ಮಾಡ್ಕೊಳ್ತೀವಿ ಎಂದು ಹೇಳಿದ್ದು ಕೇಳಿ ವನಿತಾ ಅವರಿಗಂತೂ ತುಂಬ ಖುಷಿಯಾಗಿತ್ತು. ಪೂರ್ಣಿನ ಯಾರಾದರೂ ಮದುವೆ ಮಾಡ್ಕೊಳ್ಳಿ, ನನಗೇನು, ನನಗೆ ಕೈ ತುಂಬ ದುಡ್ಡು ಬಂದರೆ ಸಾಕು, ಅದನ್ನೇ ಬ್ಯಾಂಕಲ್ಲಿಟ್ಟು ಬರೋ ಬಡ್ಡಿ ದುಡ್ಡಿನಿಂದ ಆರಾಮಾಗಿ ಇದ್ಬಿಡಬಹುದು ಎಂದು ಲೆಕ್ಕಾಚಾರ ಹಾಕಿದರು. ಮತ್ತೆ ಆ ನೆಪದಲ್ಲಾದರೂ ಪೀಡೆ ತೊಲಗತ್ತೆ ಎಂದುಕೊಂಡರು. ನಾನು ಯೋಚನೆ ಮಾಡಿ ಹೇಳ್ತೀನಿ ಎಂದರು ಗತ್ತಿನಲ್ಲಿ. ಸರಿ, ಹಾಗಿದ್ರೆ ನಾವು ನಾಳೆ ಬರೋಣವಾ? ಹುಡುಗಿನೂ ನೋಡಿದ ಹಾಗಾಗತ್ತೆ, ಮಾತುಕತೆಯೂ ಮಾಡಿದ ಹಾಗಾಗತ್ತೆ ಎಂದರು ಪ್ರಭಾಕರ್. ಸರಿ, ನೀವು ನಾಳೆ ಬನ್ನಿ. ನಾಳೆ ಪೂರ್ಣಿಗೆ ಕೆಲಸಕ್ಕೆ ರಜಾ ಹಾಕಿಸಿ ಮನೇಲಿರೋದಕ್ಕೆ ಹೇಳ್ತೀನಿ ಎಂದಳು. ಮನಸ್ಸಲ್ಲಿ ಹಣ ಬರುತ್ತೆ ಅನ್ನೋ ಆಸೆ ಇದ್ದರೂ ಮೇಲಿನ ಮಾತಿಗೆ ನಾನು ವಿಚಾರ ಮಾಡಿ ಹೇಳ್ತೀನಿ, ನನ್ನ ಮಾತೇ ಫೈನಲ್ ಎಂದರು ದಿಮಾಕಿನಲ್ಲಿ. ಸರಿ ಅಮ್ಮ, ನಾವಿನ್ನು ಬರ್ತೀವಿ ಎಂದು ಕೈ ಮುಗಿದು ಹೊರಟರು. ವನಿತಾ ಅವರಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ಎಷ್ಟು ಅಂದರೆ ಕುಣಿದಾಡುವಷ್ಟು. ಹಾಗೆ ನಾಳೆ ಅವರು ಬರ್ತಿದ್ದ ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಬಾಚಿಕೊಳ್ಬೇಕು. ಆಮೇಲೆ ತಾವು ಸ್ಮಿತಾ ಜೊತೆನೇ ಹೋಗಿ ಇದ್ದು ಬಿಡ್ತೀನಿ ಎಂದು ಲೆಕ್ಕಾಚಾರ ಹಾಕಿಕೊಂಡರು. ಪೂರ್ಣಿಮಾ ಮನೆಯಿಂದ ಆಚೆ ಬಂದ ಚಲಪತಿಯವರು ಚಿಂತೆಗೆ ಬಿದ್ದರು. ಏನು ಪ್ರಭಾಕರ, ಆ ಹೆಂಗಸು ಮನೆಗೆ ಬಂದವರಿಗೆ ಉಪಚರಿಸಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ ಆ ಹೆಂಗಸಿಗೆ ಎಂದರು ತುಸು ಅಸಮಾಧಾನದಿಂದ. ಸರ್, ನಾವು ದುಡ್ಡು ಕೊಟ್ಟು ಸಹಾಯ ಮಾಡಿದ್ದೀವಿ ಅನ್ನೋ ಸಣ್ಣ ಕೃತಜ್ಞತೆ ಕೂಡ ಇಲ್ಲ. ಇನ್ನು ಉಪಚರಿಸೋದು ಎಲ್ಲಿಂದ ಬಂತು? ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಪಾಪ ಆ ಹುಡುಗಿ ಪೂರ್ಣಿಮಾ ಈ ಒಮ್ಮನ ಕೈಯಲ್ಲಿ ಸಿಕ್ಕು ತುಂಬ ಕಷ್ಟಪಡ್ತಿದೆ. ಸ್ನೇಹ ಹೇಳ್ತಿದ್ಲು, ಪೂರ್ಣಿಮಾಗೆ ತುಂಬಾ ಹಿಂಸೆ ಕೊಡೋದು, ಹೊಡೆಯೋದು, ಬೈಯೋದು, ಚುಚ್ಚು ಮಾತಾಡೋದು, ದಿನ ಇದನ್ನೇ ಕೇಳಿ ಬೆಳೆದಿರೋ ಹುಡುಗಿ ಅದು. ಅಲ್ಲದೆ ಒಂದಿನ ಕೂಡ ಆ ಹೆಂಗಸು ತಾಯಿ ಪ್ರೀತಿ ಕೊಟ್ಟಿಲ್ಲ. ಪೂರ್ಣಿಮಾ ಒಂಥರ ದುಡಿಯೋ ಮಷೀನ್ ಅವಳಿಗೆ. ಅದಕ್ಕೆ ಸರ್ ನಾನು ಅವಳಿಗೆ ದುಡ್ಡಿನ ಆಮಿಷ ಒಡ್ಡಿದ್ದು. ಸರ್, ಈಗ ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಪೂರ್ಣಿಮಾ ತುಂಬ ಒಳ್ಳೆ ಹುಡುಗಿ, ಹಾಗೆ ತುಂಬ ಸ್ವಾಭಿಮಾನ ಇರೋ ಹುಡುಗಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳು ಗುಣ ನಡತೆ ಅಪ್ಪಟ ಬಂಗಾರ ಸರ್. ಅದಕ್ಕೆ ನಾನು ಗ್ಯಾರಂಟಿ. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡಿ ಎನ್ನಲು, ಪ್ರಭಾಕರ್, ನಾನು ಯಾರನ್ನು ನಂಬ್ತೀನೋ ಬಿಡ್ತೀನೋ, ಆದರೆ ನಿನ್ನನ್ನು ಮಾತ್ರ ನಂಬ್ತೀನಿ ಎಂದಾಗ, ಥ್ಯಾಂಕ್ಸ್ ಸರ್, ನೀವಿಟ್ಟು ನಂಬಿಕೆನ ನಾನು ಖಂಡಿತ ಉಳಿಸ್ಕೊಳ್ತೀನಿ. ಸರಿ ಸರ್, ಹೊರಡೋಣ ಎಂದು ಕಾರ್ ಡೋರ್ ತೆರೆದ ಪ್ರಭಾಕರ್ ಚಲಪತಿಯವರು ಕಾರಲ್ಲಿ ಕೂರುತ್ತಿದ್ದ ಹಾಗೆ ಮನೆ ಕಡೆ ಚಲಾಯಿಸಿದರು. ಚಲಪತಿಯವರನ್ನು ಭಾರದ್ವಾಜ್ ಮ್ಯಾನ್ಷನ್ಗೆ ಬಿಟ್ಟು ಪ್ರಭಾಕರ್ ಆಫೀಸ್ ಕಡೆ ಮುಖ ಮಾಡಿದರು. ತಡವಾಗಿ ಬಂದ ತನ್ನ ತಂದೆಯನ್ನೇ ನೋಡುತ್ತಾ ಸ್ನೇಹ, ಡ್ಯಾಡ್ ಈಗ ಬಂದ್ರಾ, ಎಲ್ಲಿಗೆ ಹೋಗಿದ್ರಿ ಎಂದು ಕೇಳಿದರೆ, ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು, ಅದಕ್ಕೆ ಬರೋದು ಸ್ವಲ್ಪ ತಡವಾಯಿತು ಎಂದರೆ, ಇಂಪಾರ್ಟೆಂಟ್ ಕೆಲಸನಾ? ಹೌದು, ತುಂಬ ಖುಷಿಯಾಗಿದ್ದೀರಲ್ಲ, ಏನು ಸಮಾಚಾರ ಎಂದು ಕೇಳಲು, ನಿನಗೆ ಆ ಖುಷಿ ವಿಚಾರನ ಆಮೇಲೆ ಹೇಳ್ತೀನಿ, ಮೊದಲು ನೀಲ್ಗೆ ಹೇಳ್ತೀನಿ ಎಂದು ನೀಲ್ ಕ್ಯಾಬಿನ್ಗೆ ಹೋದರು. ಅಂಥದ್ದೇನು ವಿಷಯ ಇದೆ, ಡ್ಯಾಡ್ ಇಷ್ಟೊಂದು ಖುಷಿಯಾಗಿದ್ದಾರೆ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾ ತನ್ನ ಕ್ಯಾಬಿನ್ಗೆ ನಡೆದಳು. ಪ್ರಭಾಕರ್ ನೀಲ್ ಕ್ಯಾಬಿನ್ ಡೋರ್ ನಾಕ್ ಮಾಡಿ ಒಳಗಡೆ ಬರಬಹುದಾ ಎಂದು ಕೇಳಿದರೆ, ನೀಲ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದವನು ಪ್ರಭಾಕರ್ ಧ್ವನಿ ಕೇಳಿ ಲ್ಯಾಪ್ಟಾಪಲ್ಲೇ ಮುಖ ಒದಗಿಸಿ, ಬನ್ನಿ ಅಂಕಲ್ ಎಂದಾಗ, ನೀಲ್, ಯು ಹ್ಯಾವ್ ಒನ್ ಸರ್ಪ್ರೈಸ್ ಎಂದರು ಖುಷಿಯಿಂದ. ಸರ್ಪ್ರೈಸಾ? ಏನು ಸರ್ಪ್ರೈಸ್ ಅಂಕಲ್ ಎಂದು ಕುತೂಹಲದಿಂದ ಕೇಳಿದಾಗ, ತಮ್ಮ ಮೊಬೈಲ್ನಲ್ಲಿದ್ದ ಪೂರ್ಣಿಮಾ ಫೋಟೋ ತೋರಿಸಿ, ಹುಡುಗಿ ಹೇಗಿದ್ದಾಳೆ ಎಂದು ಕೇಳಿದರು. ನೀಲ್ ಫೋಟೋ ನೋಡುತ್ತಿದ್ದ ಹಾಗೆ ಬ್ಯೂಟಿಫುಲ್ ಅಂದಂತಾಯಿತು ಅವನ ಮನಸ್ಸು. ತಕ್ಷಣ ತನ್ನ ತಲೆಗೆ ಕೊಡವಿಕೊಂಡು, ಹುಡುಗಿ ಹೇಗಿದ್ದಾಳೆ ಅಂದರೆ ಹುಡುಗಿ ಥರ ಇದ್ದಾಳೆ ಎಂದ ತಣ್ಣಗೆ. ಅದು ನನಗೂ ಗೊತ್ತು, ನಾನು ಕೇಳ್ತಿರೋದು ನೋಡೋದಕ್ಕೆ ಹೇಗಿದ್ದಾಳೆ ಅಂತ ಎನ್ನಲು, ಚೆನ್ನಾಗಿದ್ದಾಳೆ. ಹೌದು, ಇದನ್ನು ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ ಎಂದು ಪ್ರಭಾಕರ್ ಅವರ ಮಾತಿನ ಒಳ ಅರ್ಥ ಆಗದೆ. ಯಾಕಂದರೆ ಮದುವೆ ಆಗೋ ಹುಡುಗನ ಹತ್ರನೇ ಕೇಳಬೇಕಲ್ವಾ ಎಂದರು ನಗುತ್ತ. ಪ್ರಭಾಕರ್ ಮಾತು ಕೇಳಿ ನೀಲ್ಗೆ ಶಾಕ್ ಆಗಿ, ವಾಟ್ ಎಂದು ಕಿರುಚಿದ. ಅಂಕಲ್, ನೀವೇನು ಹೇಳ್ತಿದ್ದೀರಾ ಎಂದ ಇನ್ನೂ ಶಾಕಿನಿಂದ ಆಚೆ ಬರದೆ. ಹ್ಞೂ ನೀಲ್, ಇದೇ ಹುಡುಗಿನ ನಿನಗೆ ತಂದುಕೊಳ್ಳೋದಕ್ಕೆ ಹೋಗಿ ನೋಡಿ ಮಾತುಕತೆ ಮುಗಿಸ್ಕೊಂಡು ಬಂದಿದ್ದೀವಿ ಎಂದರು ಪ್ರಭಾಕರ್ ಕೂಡ ತಣ್ಣಗೆ. ಅಂಕಲ್, ನನಗೊಂದು ಮಾತು ಹೇಳಿಲ್ಲ. ಅದು ಅಲ್ಲದೆ ಹುಡುಗಿಗೆ ಅವ್ರ ಮನೆಯವರಿಗೆ ನನ್ನ ಕಂಡೀಷನ್ ಹೇಳಿದ್ರಾ? ಅವ್ರು ನನ್ನ ಎಲ್ಲ ಕಂಡೀಷನ್ಗೂ ಒಪ್ಕೊಂಡಿದ್ದಾರಾ ಎಂದು ಕೇಳಿದ ಅನುಮಾನದಿಂದ. ಹ್ಞೂ ನೀಲ್, ನಿನ್ನೆಲ್ಲ ಕಂಡೀಷನ್ಗಳಿಗೂ ಹುಡುಗಿ ಮತ್ತು ಅವ್ರ ಮನೆಯವರು ಒಪ್ಕೊಂಡಿದ್ದಾರೆ ಎಂದಾಗ ನೀಲ್ಗೆ ಈ ವಿಷಯ ಕೇಳಿ ಡಬಲ್ ಶಾಕ್ ಆಗಿತ್ತು. ನಿಜವಾಗ್ಲೂ ಈ ಹುಡುಗಿಗೆ ಅವ್ರ ಮನೆಯವರಿಗೆ ನಟ್ಟು ಬೋಲ್ಟು ಲೂಸ್ ಆಗಿರಬೇಕು, ಅದಕ್ಕೆ ಒಪ್ಕೊಂಡಿದ್ದಾರೆ ಅನಿಸುತ್ತೆ ಎಂದು ಮನಸ್ಸಲ್ಲೇ ಗೊಣಗಿದ. ನೀಲ್ನ ಮುಖ ಇಂಗು ತಿಂದ ಮಂಗನ ಹಾಗೆ ಆಗಿತ್ತು. ಪ್ರಭಾಕರ್ಗೆ ನೀಲ್ ಮುಖ ನೋಡಿ ಒಳಗೊಳಗೆ ನಗುವೋ ನಗು. ಅಂಕಲ್, ನಾನು ಹುಡುಗಿ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಮಾತಾಡಬೇಕು ಎಂದ. ಅದಕ್ಕೇನಂತೆ ನೀಲ್, ಮಾತಾಡು, ನಾಳೆ ತಾಂಬೂಲ ಬದಲಾಯಿಸ್ಕೊಂಡ್ಮೇಲೆ ಖಂಡಿತ ಮಾತಾಡು
ಎಂದವರು ಅವನ ಕ್ಯಾಬಿನ್ನಿಂದ ಹೊರ ನಡೆದವರು ಮನಸ್ಸಲ್ಲೇ ಸರ್ ಜೊತೆ ಮಾತಾಡಿ ಆದಷ್ಟು ಬೇಗ ಈ ಮದುವೆ ಆಗೋ ಹಾಗೆ ಮಾಡಬೇಕು ಎಂದು ಚಲಪತಿ ಅವರಿಗೆ ಕಾಲ್ ಮಾಡಲು ಹೋದರು. ಪೂರ್ಣಿಮಾ ಸಂಜೆ ಹೊತ್ತಿಗೆ ಮನೆಗೆ ಬಂದಳು. ವನಿತಾ ಅವರು ಆಗಲೇ ಪೂರ್ಣಿ ಬರೋ ದಾರಿಯನ್ನೇ ಕಾಯುತ್ತಾ ಕೂತಿದ್ದರು. ಪೂರ್ಣಿ ಬರುತ್ತಿದ್ದ ಹಾಗೆ ನಿಂತ್ಕೊಳೆ ಎಂದು ಜೋರಾಗಿ ಕಿರುಚಿದರು. ಪೂರ್ಣಿಮಾ ಚಿಕ್ಕಮ್ಮ ಎಂದು ತಿರುಗಿದಳು. ಏನೇ, ನನ್ನ ಮಗಳು ಮದುವೆ ಆಗ್ತಿದ್ದ ಹಾಗೆ ನಿನಗೂ ಮದುವೆ ಆಗೋ ಆಸೆ ಬಂತೇನೆ? ಅಲ್ಲ, ಗೆಳತಿಗೆ ಹೇಳಿ ಅವರಪ್ಪನ ಮನೆಯವರೆಗೂ ಹೆಣ್ಣು ಕೇಳೋದು ಕಳಿಸಿದ್ದೀಯಾ ಎಂದು ಅವಳ ಮುಖಕ್ಕೆ ತಿವಿದರು. ಚಿಕ್ಕಮ್ಮ, ನೀವೇನು ಹೇಳ್ತಿದ್ದೀರಾ ಅನ್ನೋದು ನನಗೊಂದು ಅರ್ಥ ಆಗ್ತಿಲ್ಲ ಎಂದಳು ಗೊಂದಲದಲ್ಲಿ. ಆಹಾಹಾ, ಮಳ್ಳಿ ಮಂಚಕ್ಕೆ ಕಾಲು ಎಷ್ಟು ಅಂದರೆ 3 ಮತ್ತೊಂದು ಅಂದ್ರಂತೆ. ಎಲ್ಲ ಮಾಡಿ ಏನೂ ಅರ್ಥ ಆಗಲ್ಲ ಬಿಡು ಎಂದು ವ್ಯಂಗ್ಯ ಮಾಡಿದರು. ಚಿಕ್ಕಮ್ಮ ಪ್ಲೀಸ್, ನೀವು ಹೇಳೋದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಫ್ರೆಂಡ್ ಅಂದರೆ ಯಾರು? ಪ್ಲೀಸ್ ಏನಾಯಿತು ಅಂತ ಸರಿಯಾಗಿ ಹೇಳಿ ಎನ್ನಲು, ಅದು ಯಾರೋ ಒಬ್ಬರು ಮಧ್ಯ ವಯಸ್ಕ, ಇನ್ನೊಬ್ಬ ಮುದುಕ ಇದ್ದ. ನಿನ್ನ ಫ್ರೆಂಡ್ ಅದು ಯಾರದು? ಹೆಸರೇನೋ ಹೇಳಿದ್ರಲ್ಲ, ನೆನಪಿಗೆ ಬರ್ತಿಲ್ವೇ? ಅವಳ ಹೆಸರು ಸ್ನೇಹ ಅಂತೆ. ಅವಳಪ್ಪ ಒಬ್ಬ ಮುದುಕನ ಜೊತೆ ಬಂದಿದ್ರು. ಆ ಮುದುಕನ ಮೊಮ್ಮಗನಿಗೆ ನಿನ್ನ ಕೇಳಿದ್ರು ಎಂದಾಗ, ಪ್ರಭಾಕರ್ ಅಂಕಲ ಮನೆಗೆ ಬಂದಿದ್ದು? ಚಿಕ್ಕಮ್ಮ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗಿದು ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ವಿಷಯ ಹೀಗೆ ಅಂತ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ಎಂದಳು ಕಣ್ಣೀರು ಹಾಕುತ್ತಾ. ಸರಿ, ಈ ಯಾಳೋ ನಾಟಕ ನಿಲ್ಲಿಸಿ ಕೆಲಸ ನೋಡೋಗು ಎಂದು ಗದರಿದ ವನಿತಾ, ಪೂರ್ಣಿ, ಇನ್ನೊಂದು ವಿಷಯ ಎನ್ನಲು, ಏನು ಚಿಕ್ಕಮ್ಮ ಎಂದು ಕೇಳಿದಾಗ, ನಾಳೆ ಅವ್ರು ನಿನ್ನ ನೋಡೋದಕ್ಕೆ ಬರ್ತಿದ್ದಾರೆ. ಆಫೀಸಿಗೆ ರಜಾ ಹಾಕಿ ಮನೇಲೇ ಇರು ಎನ್ನಲು, ಚಿಕ್ಕಮ್ಮ ಅದು ಯಾರೋ ಏನೋ, ನನಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾಳೆ ಅವರಿಗೆ ನಮಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡಿ ಎಂದರೆ, ನಾಳೆ ಅವರೇ ಬರ್ತಾರಲ್ಲ ಅವಾಗ ನೀನೇ ಹೇಳು. ಈಗ ಹೋಗಿ ನನಗೆ ಕಾಫಿ ಮಾಡ್ಕೊಂಡು ಬಾ ಎಂದು ಹೇಳಿದಾಗ ಮೌನವಾಗಿ ಕಣ್ಣೀರು ಮಿಡಿಯುತ್ತಾ ಅಡುಗೆ ಮನೆ ಕಡೆ ನಡೆದಳು. ನೀಲ್ ಜೊತೆ ಮಾತನಾಡಿ ಪ್ರಭಾಕರ್ ಅವರು ಚಲಪತಿಯವರಿಗೆ ಕಾಲ್ ಮಾಡಿದರು. ಸರ್, ನಾನು ನೀಲ್ ಜೊತೆ ಮಾತಾಡಿದೆ. ಅವ್ನ ಹುಡುಗಿ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಮಾತಾಡಬೇಕಂತೆ. ಅದಕ್ಕೆ ನಾವು ನಾಳೆನೇ ಅವ್ರ ಮನೆಗೆ ಹೋಗಿ ಹುಡುಗಿ ನೋಡಿಕೊಂಡು ವಿಷಯ ಹೀಗೆ ಅಂತ ತಿಳಿಸಿ, ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳಬೇಡ ಅಂತ ಹೇಳಬೇಕು. ಹಾಗೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಎನ್ನಲು, ನೀನು ಹೇಳೋದು ನಿಜ ಪ್ರಭಾಕರ್, ಆದರೆ ಹುಡುಗಿ ಒಪ್ಕೋಬೇಕಲ್ವಾ ಎಂದರೆ, ಹುಡುಗಿ ಒಪ್ಕೊಳ್ತಾಳೆ ಅನಿಸುತ್ತೆ. ಒಪ್ಕೊಳ್ದೆ ಹೋದರೆ ಒಪ್ಸೋಣ. ನಮ್ಮ ಮಾತಿಗೆ ಒಪ್ದಿದ್ರು ಅವ್ರ ಚಿಕ್ಕಮ್ಮ ಹೇಳಿದ್ರೆ ಒಪ್ಕೊಂಡೇ ಒಪ್ಕೋತಾಳೆ ಎಂದು ಹೇಳಲು, ಸರಿ ಪ್ರಭಾಕರ್, ನಾಳೆನೇ ಹೋಗ್ಬರೋಣ ಎಂದರು. ಈ ಕಡೆನೇ ಹುಡುಗಿನ ಭೇಟಿ ಆದಮೇಲೆ ಅವಳನ್ನು ಮದುವೆಗೆ ಒಪ್ಪಿಗೆ ಇಲ್ಲ ಅಂತ ಅವಳ ಬಾಯಿಂದಾನೇ ಹೇಳಿಸ್ಬೇಕು. ಆಗ ತಾತ ಆಟೋಮೆಟಿಕ್ ಆಗಿ ಮದುವೆ ಮಾಡೋದಿಲ್ಲ. ಅವಳೇನಾದರೂ ಕಮಕ್ ಅಂದರೆ ಅವಳನ್ನು ಹೆದರಿಸಿ ಬೆದರಿಸಿ ಆದರೂ ಸರಿ ಈ ಮದುವೆನ ತಪ್ಪಿಸ್ಬೇಕು ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿಕೊಂಡ. ಆ ಕಡೆ ಪೂರ್ಣಿಗೆ ಮದುವೆ ವಿಷಯ ಕೇಳಿ ಶಾಕ್ ಆಗಿತ್ತು. ತಕ್ಷಣ ಸ್ನೇಹಾಗೆ ಕಾಲ್ ಮಾಡಿದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 27ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.